ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಬನ್ನಿ, ನಾನು ಇವತ್ತೇನು ಪ್ರಿಪೇರ್ ಮಾಡ್ತೀನಿ ಅಂತ ಹೇಳ್ತೀನಿ ನಿಮಗೆ. ಫಿಶ್ ಫ್ರೈ ಮಾಡೋಣ. ಫಸ್ಟು ಇದಕ್ಕೆ ಏನೇನು ಐಟಮ್ ಬೇಕು ಅಂತ ನೋಡ್ಕೊಳ್ಳಿ. ಖಾರದ ಪುಡಿ 1 ಟೇಬಲ್ ಸ್ಪೂನ್, ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ, ಗರಂ ಮಸಾಲ ಸ್ವಲ್ಪ 1 ಟೇಬಲ್ ಸ್ಪೂನ್, ಕಾರ್ನ್ಫ್ಲೋರ್ 2 ಸ್ಪೂನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು. ಹಾಗೆ ಇದಕ್ಕೆ ಕಲಿಸ್ಕೊಳ್ಳೋಕ್ಕೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಬೇಕು. ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಹಾಗೆ ಸ್ವಲ್ಪ ನೀರು, ಜಾಸ್ತಿ ಬೇಡ, ಗಟ್ಟಿಗೆ ಇರಬೇಕದು. ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳೋಣ. ಅದಕ್ಕಾದರೆ ಸಾಕು. ಫಿಶ್ ತೊಗೊಂಡೀಗ ಎಲ್ಲ ಒಂದೊಂದಕ್ಕೆ ಹಚ್ಚಿ ರೆಡಿ ಮಾಡ್ಕೊಳ್ಳೋಣ. ಎಲ್ಲ ಕಡೆ ನೀಟಾಗಿ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಸ್ವಲ್ಪ ಫಿಶ್ ಫ್ರೈ ಮಾಡ್ತೀನಿ, ಸ್ವಲ್ಪ ಸಾಂಬಾರು ಮಾಡ್ತೀನಿ. 2 ಅರ್ಧ ಡಿವೈಡ್ ಮಾಡ್ಕೊಂಡಿದ್ದೀನಿ. ಎಲ್ಲದಕ್ಕೂ ಹಚ್ಚಿಟ್ಬಿಟ್ಟು ಒಂದು 20 ನಿಮಿಷ ನೆನೆಯಕ್ಕೆ ಬಿಡಬೇಕು. ಚೆನ್ನಾಗಿ ನೆಂದಾದರೆ ಚೆನ್ನಾಗಿ ಬರುತ್ತೆ. ಇದಾಯಿತು, ಎಲ್ಲ ಹಚ್ಕೊಂಡಿದ್ದೀನಿ. ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡ್ತೀನಿ ಸ್ವಲ್ಪ ಹೊತ್ತು. ಈಗ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಹುಣಸೆ ನೆನೆಸ್ಕೊಂಡಿದ್ದೀನಿ ಸ್ವಲ್ಪ. ಫಸ್ಟು ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು, ಮಸಾಲೆ ಐಟಮು ತೆಂಗಿನಕಾಯಿ 1 ಅರ್ಧ ಕಪ್, ಈರುಳ್ಳಿ 2 ಗೆಡ್ಡೆ ತೊಗೊಂಡಿದ್ದೀನಿ, ಖಾರದ ಪುಡಿ 2 ಟೇಬಲ್ ಸ್ಪೂನ್, ಧನಿಯಾ ಪುಡಿ, ಸ್ವಲ್ಪ ತೆಂಗಿನಕಾಯಿ, ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಹಾಗೆ ನೆನೆಸಿದ್ನೆಲ್ಲ ಹುಣಸೆಹಣ್ಣವಾಗಲೇ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊತೀನಿ. ಇದಕ್ಕೆ ಆ್ಯಡ್ ಮಾಡಿ ರುಬ್ಕೊಂಡು ಬರೋಣ ಬನ್ನಿ. ಫಸ್ಟ್ ಗ್ಯಾಸ್ ಹಚ್ಚಿ ಬಾಂಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನ್ ಆಯಿಲ್, 1 ಟೇಬಲ್ ಸ್ಪೂನ್ ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಅರ್ಧ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಉದ್ದು ಕಚ್ಕೊಂಡಿದ್ದೀನಿ. ಇದು ಫ್ರೈ ಮಾಡಾದ್ಮೇಲೆ ರುಬ್ಕೊಂಡಿರ್ತೀವಲ್ಲ ಮಸಾಲೆ, ಅದನ್ನು ಆ್ಯಡ್ ಮಾಡ್ಕೋಬೇಕು. ಹಾಕಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದರಲ್ಲಿರೋ ಮಸಾಲೆಲ್ಲ ಹಾಕ್ಕೊತೀನಿ. ಜಾಸ್ತಿ ತೆಳ್ಳಗೆ ಮಾಡ್ಕೋಬಾರ್ದು, ಮೀಡಿಯಮಲ್ಲಿ ಇರಬೇಕು. ಜಾಸ್ತಿ ಕಟ್ಕೊಂಡು ಬೇಡ, ತೆಳ್ಳಗೂ ಬೇಡ, ಮೀಡಿಯಮಲ್ಲಿ ತುಂಬ ಚೆನ್ನಾಗಿರುತ್ತೆ ಮಸಾಲೆ. ಹುಳಿ ಜಾಸ್ತಿ ಇದ್ದಷ್ಟು ಮೀನು ಸಾರು ತುಂಬ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಹೀಗಾಗಿ ನಮ್ಮ ಅತ್ತೆ ಹೇಳ್ತಿದ್ರು 7 ಮಳ್ಳು ಮಳ್ಳಬೇಕು ಅಂತೇಳಿ. ಅದು ಮಳ್ಳಾದ್ಮೇಲೆ ಮೀನು ಹಾಕ್ಬೇಕಂತೆ. ಈಗ ಆಲ್ರೆಡಿ ಮಳ್ತಾ ಇದೆ. ಇದಕ್ಕೆ ಫಿಶ್ ಹಾಕೋಣ. ಇದು ಜಾಸ್ತಿ ಹೊತ್ತು ಬೇಯಿಸಂಗೆ ಇಲ್ಲ, ಬೇಗ ಹಾಕ್ಬಿಟ್ಟು 1-2 ಮಳ್ಳು ಮಳ್ತಿದ್ದಂಗೆ ಇಳಿಸ್ಕೊಬೇಕು. ಫಿಶ್ ಎಲ್ಲ ಹಾಕಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಅದು ಮಳ್ಳಾದ್ಮೇಲೆ ಚೆನ್ನಾಗಿ ಬೆಂದಿರುತ್ತೆ. ಒಂದು 10 ನಿಮಿಷ ಸಾಕು, ಜಾಸ್ತಿ ಬೇಯಿಸಂಗಿಲ್ಲ. ನನ್ನ ಮಕ್ಕಳು ಬೇಗ ಆಗಲಿ ಅಂತ ಆಟ ಆಡ್ತಿದ್ದಾರೆ. ಲಾಸ್ಟಿಗೆ ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು ಉದುರಿಸ್ತಾ ಇದ್ದೀನಿ. ಹೀಗಾಗಿ ತವಾ ಫ್ರೈ ಮಾಡ್ಕೊಳ್ಳೋಣ. ಆಲ್ರೆಡಿ ನೆನೆಸಿಟ್ಟಿದ್ನಲ್ವ, ಅದನ್ನ ಇವಾಗ ತವಾ ಫ್ರೈ ಮಾಡೋಣ. ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದೊಂದು ಮೀನು ಹಾಕಿ ಫ್ರೈ ಮಾಡೋಣ. ಇವಾಗ ನೋಡಿ ಚೆನ್ನಾಗಿ ನೆಂದಿದೆ. 2 ಸೈಡ್ ಫ್ರೈ ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ. ಮೀನಿಗೆ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಂಡಿದೆ.
ಎರಡೂ ಸೈಡ್ ಬೇಯಿಸ್ಬೇಕು. ಈಗ ಇನ್ನೊಂದು ಸೈಡ್ ಬೇಯಿಸೋಣ. ದಬಾಕ್ತಾಯಿದ್ದೀನಿ. ಫ್ರೆಶ್ ಫ್ರೈ ಆಗಿದೆ. ಸಾಂಬಾರು ರೆಡಿಯಾಗಿದೆ. ಊಟಕ್ಕೆ ಕೊಡೋಣ. ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.